ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿರಬೇಕು ಅನ್ನೋದು ಹೆಚ್ಚಾಗಿದೆ ಅಂತ ಮಾಜಿ ಸಚಿವೆ ಮೋಟಮ್ಮ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಮಹಿಳಾ ವೈಭವ 2026 ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಟಮ್ಮ, ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿ ಇರಬಾರದು. ರಾಜಕೀಯದಲ್ಲಿ ಮಹಿಳೆಯರು ಚುರುಕಾಗಿರಬೇಕು. ಅದನ್ನ ಬಿಟ್ಟು ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿ ಇರಬೇಕು ಅಂತ ಅಂದುಕೊಳ್ತಾರೆ. ರಾಜಕೀಯ ಮುಖಂಡರು ನಮ್ಮನ್ನ ಗುರುತಿಸಬೇಕು ಅಂತ ಮೋಟಮ್ಮ ಹೇಳಿದ್ದಾರೆ. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲಾಮರಸ್ ಆಗಿರಬೇಕು. ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸಬೇಕು. ನಮ್ಮ ನಾಯಕರಿಗೆ ನಾವು ಭಾಳ ಒಬೀಡಿಯೆಂಟ್ ಆಗಿರಬೇಕು. ಇದು ಜಾಸ್ತಿ ಆಗಿದೆ. ಇದನ್ನು ಬಿಡಬೇಕು. ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ. ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ. ಹಲ್ಲು ಕಿರಿಯೋದು ಬಿಡಬೇಕು. ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ದರೆ, ಅಥವಾ ಓಲ್ಡ್ ಏಜ್ ಹೋಮ್ನಲ್ಲಿರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು, ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ 2000 ಅವರಿಗೆ ಲಿಂಕು ಮಾಡಿ ಅವ್ರಿಗೆ ಸಹಾಯ, ಇದೆಲ್ಲ ಮಾಡಿದರೆ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ. ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಲು ಕಿರಿಬೇಕು, ನಮ್ಮನ್ನು ಬಂದು ಸೈಬರ್ ಖದೀಮರ ವಂಚನೆಗೆ ಒಳಗಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೀಲೇಶ ದೇಮಜಿ ಎಂಬಾತನ ಬ್ಯಾಂಕ್ನಿಂದ 18 ಲಕ್ಷ ರೂಪಾಯಿಯನ್ನು ಎಗರಿಸಲಾಗಿದೆ. ಈ ಬಗ್ಗೆ ಬೆಳಗಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಡಾರ್ಕ್ ವೆಬ್ನಲ್ಲಿ ಗ್ರಾಹಕರ ಡೇಟಾ ಪಡೆದು ಆ ಡೇಟಾ ಇಟ್ಕೊಂಡು ಗ್ರಾಹಕರಿಗೆ ಮೋಸ ಮಾಡಲಾಗ್ತಾ ಇದೆ. OTP ಕೇಳಿದ್ರೆ ಸಾರ್ವಜನಿಕರಿಗೆ ತಕ್ಷಣವೇ ಗೊತ್ತಾಗುತ್ತೆ ಅಂತ ವಂಚಕರು ಈ ಐಡಿಯಾವನ್ನ ಮಾಡ್ತಿದ್ದಾರೆ. ನೀಲೇಶ ದೇಮಜಿ ಮಾತ್ರ ಅಲ್ಲ, ಮತ್ತಿಬ್ಬರು ಕೂಡ ಹಣವನ್ನ ಕಳ್ಕೊಂಡಿದ್ದಾರೆ. ಒಟ್ಟು ಬೆಳಗಾವಿಯಲ್ಲೇ 28 ಲಕ್ಷ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಆ್ಯಪ್ ಲಿಂಕ್ ಬಳಸುವಾಗ ಸಾರ್ವಜನಿಕರು ಎಚ್ಚರವನ್ನು ವಹಿಸಬೇಕಾಗತ್ತೆ. ಸದ್ಯ ಕೇಸ್ ದಾಖಲಿಸಿಕೊಂಡ ಬೆಳಗಾವಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಏನೇನು ಯೂಸರ್ ನೇಮ್ ಪಾಸ್ವರ್ಡ್ ಬ್ಯಾಂಕ್ದು ಡಾರ್ಕ್ ನೆಟ್ನಲ್ಲಿ ಮಾರಾಟ ಆಗುತ್ತೆ. ಸೊ ನೀವು ಮತ್ತು ನಿಮ್ಮ ದುಡ್ಡು ಈ ಮಧ್ಯದಲ್ಲಿ ಬರೀ OTP ಉಳ್ಕೊಳ್ಳುತ್ತೆ. ಸೊ ಕ್ರಿಮಿನಲ್ಸ್ ಹತ್ತಿರ ನಿಮ್ಮದು ಬ್ಯಾಂಕ್ ಯೂಸರ್ ನೇಮ್ ಪಾಸ್ವರ್ಡ್ ಬೈ ಚಾನ್ಸ್ ಸಿಕ್ಕಿದರೆ ಅವರಿಗೆ ಬರೀ ಬೇಕಾಗಿರೋದು ನಿಮ್ಮದು OTP. ಸೊ ಅವರು ನಿಮಗೆ ಒಂದು ಮೆಸೇಜ್ ಹಾಕ್ತಾರೆ, APK ಯಾವುದೇ ಲಿಂಕ್ನಲ್ಲಿ .apk ಕಂಡು ಬಂದರೆ ದಯವಿಟ್ಟು ಆ ಲಿಂಕ್ ಕ್ಲಿಕ್ ಮಾಡಬೇಡಿ. ಆ ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆ ಆ್ಯಪ್ ಪರ್ಮಿಷನ್ ಕೇಳುತ್ತೆ ಟು ಸಿ ಯುವರ್ ಮೆಸೇಜಸ್, ಟು ಮೇಕ್ ಫೋನ್ ಕಾಲ್ಸ್, ಟು ಆಕ್ಸೆಸ್ ಯುವರ್ ವಿಡಿಯೋ. ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ನಿಧಿ ನಿಕ್ಷೇಪಗಳು ಇದೆ ಅಂತ ಸ್ಥಳೀಯ ಸೈಯದ್ ಅನ್ನೋರು ತಿಳಿಸಿದ್ದಾರೆ. ಕಣವಿ ಹೊಸೂರಿನಲ್ಲಿ ಅಜ್ಜಿಯ ಜೊತೆಗೆ ಹೋದಾಗ ಚಿನ್ನದ ಗುಹೆಯನ್ನು ನೋಡಿದ್ದೀವಿ ಅಂತ ಸುವರ್ಣ ನ್ಯೂಸ್ಗೆ ಸೈಯದ್ ತಿಳಿಸಿದ್ದಾರೆ. ನಿಧಿ ಹುಡುಕ್ತಾರೆ ಅಂತ ಗುಹೆಗಳನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿದರು. ಇವತ್ತು ಏನು ಗದಗ ಜಿಲ್ಲೆ ಒಳಗೆ ಭಾಳಷ್ಟು ಕಡೆ ನಿಧಿ ಇದಾವ ಅಂಥೇಳಿ ಹಳೆಯ ಒಂದು ಹಿರಿಯರು ನಮಗೆ ಹೇಳ್ತಾ ಇದ್ರು. ಅದೇ ಥರದ ಏನು ನಮ್ಮ ಅಜ್ಜಿಯವರು ಕಣಿವೆ ಹುಸೂರು ಭಾಗದಿಂದ ಅವರು ಬರ್ತಾರೆ. ಅಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಜೊತೆಗೆ ಏನು ನಾವು ಕಣಿವೆ ಹುಸೂರಿಗೆ ಏನು ಹೋಗಿದ್ವಿ, ಅಲ್ಲಿ ಅವರು ನಮಗೆ ತೋರಿಸ್ತಿದ್ರು. ಅಲ್ಲಿ ಒಂದು 4-5 ಗುಹೆಗಳದಾವು. ಬ್ರಿಟಿಷ್ ಕಂಪನಿಯವರು 19ನೇ ಇಸ್ವಿ ಒಳಗೆ 1900ನೇ ಇಸ್ವಿ ಒಳಗೆ ಅಲ್ಲಿ ಒಂದು ಗಣಿ ಕಂಪನಿಯನ್ನು ಮಾಡಿದ್ರು. ಬ್ರಿಟಿಷ್ ಗೋಲ್ಡ್ ಮೈನ್ಸ್ ಅಂತೇಳಿ ಒಂದು ಕಂಪನಿ ಇತ್ತು. ಅದರಲ್ಲಿ ಕೂಡ ನಮ್ಮ ಹಿರಿಯರು ಕೆಲವರು ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಏನು ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇತ್ತು ಬ್ರಿಟಿಷ್ ಜಮಾನದ್ದು. ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ಗಳನ್ನು ಕೂಡ ನಾವು ಹಳೆ ಒಂದು ನಿಶಾನೆ. ಕೊಪ್ಪಳದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಇಲಾಖೆ ವಿರುದ್ಧ ಸ್ಟೇಟಸ್ ಇಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SP ರಾಮ್ ಎಲ್ ಅರಸಿದ್ದಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಬ್ರಹ್ಮಾನಂದ ತನ್ನ ವೈಯಕ್ತಿಕ ಕಾರಣಗಳಿಗಾಗಿ ಸ್ಟೇಟಸ್ ಹಾಕೊಂಡಿದ್ದಾನೆ ಅಂತ ತಿಳಿಸಿದರು. ಪೊಲೀಸ್ ಕೆಲಸಕ್ಕಿಂತ ಎಗ್ ರೈಸ್ ಮಾರಿ ಬದುಕೋದೆ ಬೆಟರ್ ಅಂತ ಸ್ಟೇಟಸ್ ಹಾಕೊಂಡಿದ್ದ. ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿ ಹಾಕೋದಕ್ಕೆ ಅನುಮತಿ ಇಲ್ಲ, ಒಳ್ಳೆಯದಲ್ಲ ಅಂತ SP ತಿಳಿಸಿದರು. ಇನ್ನು ಸಿಬ್ಬಂದಿಗಳಿಗೆ ತೊಂದರೆ ಇದ್ದಲ್ಲಿ ನಾವು ಸಹಾಯ ಮಾಡೋದಕ್ಕೆ ಯಾವಾಗಲೂ ಸಿದ್ಧರಿರ್ತೀವಿ. ನಮ್ಮ ಇಲಾಖೆಯಲ್ಲಿ ಸಮಾಲೋಚಕರು ಇದ್ದಾರೆ, ಅವರ ಬಳಿಯೂ ಕೂಡ ಹೇಳಿಕೊಳ್ಳಬಹುದಾಗಿದೆ. ಮೇಲಾಧಿಕಾರಿಗಳ ಕಿರುಕುಳ ಆಗಿದ್ರ ಬಗ್ಗೆ ಮಾಹಿತಿಯನ್ನು ಪಡಿತೀವಿ. ಇದು ಪೂರ್ತಿಯಾಗಿ ವೈಯಕ್ತಿಕ ಪೋಸ್ಟ್ ಅಂತ ತಿಳಿಸಿದ್ದಾರೆ. ಬ್ರಹ್ಮಾನಂದ ಅಂತ ಹೇಳಿ PC10 ಅವರು ವಾಟ್ಸಪ್ ಸ್ಟೇಟಸಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟಿಗೆ ಧಕ್ಕೆ ಆಗುವಂಗೆ ಸ್ವಲ್ಪ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು. ಆ ಪ್ರಯುಕ್ತ ನಾವು ಅವ್ರ ಜೊತೆ ಮಾತಾಡಿದ್ದೀವಿ.
ಅವನು ವೈಯಕ್ತಿಕ ಕಾರಣಗಳಿಂದ ಹಾಕ್ಕೊಂಡಿದ್ದಾನೆ. ಬಟ್ ಶಿಸ್ತಿನ ಇಲಾಖೆಯಲ್ಲಿ ಆ ಥರ ಹಾಕೋದು ಇಸ್ ನಾಟ್ ಪರ್ಮಿಟೆಡ್ ಆಲ್ಸೋ ಆ್ಯಂಡ್ ಇಟ್ ಈಸ್ ನಾಟ್ ಗುಡ್ ಆಲ್ಸೋ. ಸೊ ಅದ್ರ ಸಲುವಾಗಿ ನಾವೊಂದು PSI ಕಡೆಯಿಂದ ರಿಪೋರ್ಟ್ ತೊಗೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.